ದೇವನಹಳ್ಳಿಯಲ್ಲಿ ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ರೈತರ ಹೋರಾಟಕ್ಕೆ ಎಚ್ಚೆತ್ತುಕೊಂಡ ಸರ್ಕಾರ ಮಹತ್ವದ ಸಭೆಗೆ ಸಜ್ಜಾಗಿದೆ. ಗ್ಯಾರಂಟಿ ಸರ್ಕಾರ ರೈತರೊಂದಿಗೆ ಮುಖ್ಯಮಂತ್ರಿ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಏನು ದೇವನಹಳ್ಳಿಯಲ್ಲಿ ನಡೀತಾ ಇತ್ತು, ಭೂಸ್ವಾಧೀನಕ್ಕೆ ಸಂಬಂಧಪಟ್ಟಂತಹ ವಿರೋಧ ವ್ಯಕ್ತವಾಗ್ತಾ ಇತ್ತು, ರೈತರು ಹೋರಾಟವನ್ನ ನಡೆಸ್ತಾ ಇದ್ರು. ಆ ಒಂದು ಹೋರಾಟಕ್ಕೆ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು. ಭೂಸ್ವಾಧೀನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇತ್ತು ದೇವನಹಳ್ಳಿಯಲ್ಲಿ. ರೈತರು ಹೋರಾಟವನ್ನ ನಡೆಸ್ತಾ ಇದ್ರು ಈ ಹಿನ್ನೆಲೆಯಲ್ಲಿ. ಹಾಗಾಗಿ ಈ ಒಂದು ಹೋರಾಟಕ್ಕೆ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡು ಮಹತ್ವದ ಸಭೆಗೆ ಸಜ್ಜಾಗಿದೆ. ಇದೀಗ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿ ಸರ್ಕಾರ ಮಹತ್ವದ ಸಭೆಗೆ ಸಜ್ಜಾಗಿರುವಂತದ್ದು. ರೈತರೊಂದಿಗೆ ಮುಖ್ಯಮಂತ್ರಿ ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾರೆ. ಸಚಿವರ ಜೊತೆ ಸಭೆ ಬೆನ್ನಲ್ಲೇ ರೈತರೊಂದಿಗೆ ಚರ್ಚೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಎಚ್ಚೆತ್ತುಕೊಂಡಿದೆ ಇದೀಗ ಗ್ಯಾರಂಟಿ ಸರ್ಕಾರ. ರೈತರು ಯಾವಾಗ ಹೋರಾಟವನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಆ ಕ್ಷಣ ಎಚ್ಚೆತ್ತುಕೊಂಡಿರುವಂತದ್ದು ಸಿದ್ದು ಸರ್ಕಾರ. ಸಭೆಗೆ ರೈತರು ಮತ್ತು ಹೋರಾಟಗಾರರಿಗೆ ಆಹ್ವಾನವನ್ನ ನೀಡಲಾಗಿದೆ. ವಿಧಾನಸೌಧದಲ್ಲಿ ಈ ಒಂದು ಸಭೆಯನ್ನ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ವಿಧಾನಸೌಧದಲ್ಲಿ ನಡೆಯುವಂತಹ ಸಭೆಗೆ ರೈತರು ಅದೇ ರೀತಿಯಾಗಿ ಹೋರಾಟಗಾರರಿಗೆ ಆಹ್ವಾನವನ್ನ ನೀಡಿದ್ದಾರೆ. ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಅನ್ನದಾತರಿಗೆ ಸಿಎಂ ಆಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಈ ಒಂದು ಸಭೆಯಲ್ಲಿ ಅನ್ನೋದನ್ನ ಕಾದ್ ನೋಡ್ಬೇಕು. ಹೈಟೆಕ್ ಡಿಫೆನ್ಸ್ ಹಾಗೂ ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿಗೆ ಪ್ಲಾನ್ ಅನ್ನು ನಡೆಸಲಾಗಿತ್ತು. ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಏರೋಸ್ಪೇಸ್ ಪಾರ್ಕ್ ಅನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. 13 ಗ್ರಾಮಗಳ 1777 ಎಕರೆ ಭೂಸ್ವಾಧೀನಕ್ಕೆ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರು, ಹೋರಾಟವನ್ನ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿರುವಂತದ್ದು. ಚನ್ನರಾಯಪಟ್ಟಣದಲ್ಲಿ ಏರೋಸ್ಪೇಸ್ ಪಾರ್ಕ್ ಅನ್ನ ನಿರ್ಮಾಣ ಮಾಡೋದಕ್ಕೆ 13 ಗ್ರಾಮಗಳ 1777 ಎಕರೆ ಭೂಸ್ವಾಧೀನಕ್ಕೆ ಎಲ್ಲಾ ರೈತರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಹೋರಾಟಗಾರರು ಹೋರಾಟವನ್ನ ನಡೆಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮೀಟಿಂಗ್ ಅನ್ನ ಮಾಡೋದಕ್ಕೆ ಇದೀಗ ಸಿದ್ದು ಸರ್ಕಾರ ಮುಂದುವಾಗಿರುವಂತದ್ದು. ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನ ಅರೇಂಜ್ ಮಾಡಿದ್ದಾರೆ. ಈ ಒಂದು ಮೀಟಿಂಗಿಗೆ ಅನ್ನದಾತರು ಅದೇ ರೀತಿಯಾಗಿ ಹೋರಾಟಗಾರರನ್ನ ಸಿಎಂ ಆಹ್ವಾನಿಸಿದ್ದಾರೆ. ರೈತರನ್ನ ಮನವೊಲಿಸ್ತಾರೆ ಈ ಒಂದು ಸಭೆಯಲ್ಲಿ ಅನ್ನುವ ಪ್ರಶ್ನೆ ಕೂಡ ಇದೀಗ ಕಾಡ್ ಬರ್ತಾ ಇರುವಂತದ್ದು. ರೈತರನ್ನ ಮನವೊಲಿಸೋದಕ್ಕೆ ರೀತಿಯಾದಂತಹ ಸಭೆಯನ್ನ ನಡೆಸ್ತಾ ಇದ್ದಾರೆ, ಚರ್ಚೆಯನ್ನ ನಡೆಸ್ತಾರೆ. ಈ ಒಂದು ಸಭೆಯಲ್ಲಿ ರೈತರೊಂದಿಗೆ, ಹೋರಾಟಗಾರರೊಂದಿಗೆ ಕೆಲವೊಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ. ಏನು ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿಗೆ ಪ್ಲಾನ್ ಮಾಡಿದ್ರು, ಈ ಕುರಿತಾಗಿ ಎಲ್ಲಾ ರೀತಿಯಾದಂತಹ ಹೋರಾಟಗಳನ್ನ ಮಾಡ್ತಾ ಇದ್ರು. 27ರಂದು ಪ್ರಾಥಮಿಕ ಅಧಿಸೂಚನೆ ಕೂಡ ಕೊಟ್ಟಿದ್ರು 2021ರಲ್ಲಿ. ಈ ಸಂಬಂಧ ಇದೀಗ ಚರ್ಚೆಯನ್ನ